ಹಾಗೆ ಎಲ್ಲ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರ ಚಪ್ಪಾಳೆ ಬರಲಿ. ಜ್ಯೋತಿ ಬೆಳಗುವುದು ನಮ್ಮ ಒಂದು ಸಂಪ್ರದಾಯ. ಇದು ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಅಂತ ಹೇಳ್ತೀವಿ. ಹತಾಶೆಯ ಮೇಲೆ ಭರವಸೆ ಮತ್ತು ಕತ್ತಲೆಯ ಮೇಲೆ ಬೆಳಕನ್ನು ಚೆಲ್ಲುವಂತಹ ಒಂದು ಕಾರ್ಯಕ್ರಮ. ಮತ್ತು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಇವೆಲ್ಲದರ ಸ್ಫೂರ್ತಿ 2025 ಈ ಕಾರ್ಯಕ್ರಮವನ್ನು ಕೂಡಿಕೊಳ್ಳಿ. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಾಲಕೃಷ್ಣಾನಂದ ಸ್ವಾಮೀಜಿಯವರು ನಮಸ್ಕರಿಸುತ್ತಾ, ಪಟೇಲ್ ಪಾಂಡವರು, ವೆಂಕಟರಾಮೇಗೌಡರು, ದೇವಪ್ರಸಾದ್ ಶೆಟ್ಟಿ ಅವರು, ಶಂಕರಿ ಅವರು, ಶಿವಕುಮಾರ್ ಅವರು, ವೇದಿಕೆ ನಿಂತಕ್ಕಂಥ ಎಲ್ಲ ಗಣ್ಯರಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬನ್ನಿ, ಎಲ್ಲ ಬಂಧುಗಳೇ, ಮಕ್ಕಳೆಲ್ಲ ಒಂದ್ಸತಿ ಜೋರಾಗಿ ಓದ ಕೂಗಿ. ಸರಿ ಬರಲಿ, ಇನ್ನೊಂದ್ಸತಿ ಕೂಗಿ. ಸರಿ, ಈಗ 1 ನಿಮಿಷ ಸುಮ್ಮನೆ ಇರಿ, ನಾನು ಹೊರಡ್ತೀನಿ. ಗೊತ್ತಾಯ್ತಾ? ಈ ಶಾಲೆ ಇಷ್ಟು ಅಭಿವೃದ್ಧಿಯಾಗಿ ಚೆನ್ನಾಗಿ ಬರ್ತಾ ಇದೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಟೇಲ್ ಪಾಂಡು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂಸ್ಥೆಗೆ ನನ್ನ ಎಲ್ಲ ಶುಭಾಶಯಗಳು. ಅದೇ ರೀತಿ ನನಗೆ ಭಾಳ ಖುಷಿಯಾಗಿದ್ದು LKG ಮಕ್ಕಳು ಡ್ಯಾನ್ಸ್ ನೋಡೋಕ್ಕಿಂತ ಭಾಳ ಹೊತ್ತು ಕೂತ್ಕೊಂಡೆ. ಗೊತ್ತಾಯ್ತರಪ್ಪ, ಅಷ್ಟು ಚೆನ್ನಾಗಿ ಮುಂದೆ ಮಕ್ಕಳು ಚೆನ್ನಾಗಿ ಮಾಡಿದ್ರು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೊರಡ್ತಾ ಇದ್ದೀನಿ. ನಮಸ್ಕಾರ. ಸ್ಫೂರ್ತಿ ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಬರೋಕ್ಕೆ ಮುಂಚೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾನ್ಯ ಗಣಪತಿ ಶಾಸಕರ ಮುಗಿಸ್ಕೊಡ್ತಾರೆ. ಈ ಪರಮ ಪೂಜ್ಯ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿಯವರ ದಿವ್ಯ ಸಂಘದಲ್ಲಿ ಈ ಉದ್ಘಾಟನೆಯನ್ನು ಮಾಡೋಗಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಶಾಲೆಯ ಸಂಸ್ಥಾಪಕರು, ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರಾದಂಥ ಸನ್ಮಾನ್ಯ ಪಟೇಲ್ ಪಾಂಡವರವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂಥ ಸನ್ಮಾನ್ಯ ಶ್ರೀ ವೆಂಕಟರಾಮೇಗೌಡರು, ಈಗ ತಾನು ನಿರ್ಗಮಿಸುವ ಡಾಕ್ಟರ್ ಎಂ ವಿ ದೇವಿಪ್ರಸಾದ್ ಶೆಟ್ಟಿ ಅವರೇ, ಡಾಕ್ಟರ್ ಕೃಷ್ಣಪ್ಪರವರೇ, ಈ ಶಾಲೆಯ ಗೌರವ ಅಧ್ಯಕ್ಷರಾದಂಥ BM ಶಂಕರ್ ಅವರೇ, ಗೌರವ ಕಾರ್ಯದರ್ಶಿ BP ಹರ್ಷ ಅವರೇ, ಗೌರವ ಕೋಶಾಧಿಕಾರಿಗಳಾದಂಥ BM ಶಿವಕುಮಾರ್ ಅವರೇ, ಜಂಟಿ ಕಾರ್ಯದರ್ಶಿಗಳಾದ BM ವೇಣುಗೋಪಾಲ್ ಅವರೇ, ಉಪಾಧ್ಯಕ್ಷರಾದ BM ಕೃಷ್ಣ ಅವರು, ಇಲ್ಲಿ ನಡೆದಿರುವಂಥ ಎಲ್ಲ
ಶಾಲಾ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು, ವಿದ್ಯಾರ್ಥಿಗಳು, ಪೋಷಕರು. ಈ ಶಾಲೆ ಪಟೇಲ್ ಗುಂಡಪ್ಪ ಶಾಲೆ ಅಂತಂದರೆ ನನಗೆ ಈ ಕಾರ್ಯಕ್ರಮ ಭಾಗವಹಿಸಿ ಭಾಳ ಖುಷಿ ಆಗ್ತದೆ. ಏಕೆಂದರೆ ಇಲ್ಲಿರುವಂಥ ಸಂಸ್ಥಾಪಕರು, ಸಹೋದರರು ಈ ಒಂದು ಶಾಲೆಯನ್ನು ಅದ್ಭುತವಾಗಿ ನಡೆಸುತ್ತಾರೆ. ಆ ಶಾಲೆಯಲ್ಲಿ ಇರುವಂಥ ಶಿಕ್ಷಕರು ಕೂಡ ಅತ್ಯುತ್ತಮ ಗುಣಮಟ್ಟವಂತ ಹೊಂದಿರುವಂಥ ಶಿಕ್ಷಕರು. ಅದನ್ನು ಪಡೆದ ಈ ಶಾಲೆ ಓದಿರೋ ಮಕ್ಕಳೇ ಪುಣ್ಯವಂತರು. ನಾವು ಓದಬೇಕಾದ್ರೆ ನಾವು ಗೌರ್ಮೆಂಟ್ ಹೈಸ್ಕೂಲ್ ಓದಿದ್ದು, ಗೌರ್ಮೆಂಟ್ ಸ್ಕೂಲ್ ಓದಿದ್ದು, ಟೀಚರ್ಸ್ಗಳು ಇರ್ತಾ ಇರಲಿಲ್ಲ ನಮ್ಮ ಕಾಲದಲ್ಲಿ. ಅಂಥ ಇಲ್ಲಿ ಈ ಶಾಲೆಯಲ್ಲಿ ಅಂಥದ್ದು ಅತ್ಯುನ್ನತವಾದಂಥ ಶಿಕ್ಷಕರನ್ನು ಪಡೆದಂಥ ನೀವೇ ಪುಣ್ಯವಂತರು. ಈ ಶಾಲೆ ಓದ್ತಾ ಇರೋದಕ್ಕೆ ಈ ಕಾರ್ಯಕ್ರಮ ಏನಕ್ಕಪ್ಪ ಶಾಲಾವಾರ್ಷಿಕ ಸದಸ್ಯರು ಅಂತಂದರೆ, ನಮ್ಮ ಪಟೇಲ್ ಪಾಂಡುತ್ತ ಬೇಡವರೀಗ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಈಚೆ ತರಲಿಕ್ಕೆ ಇಂಥ ಕಾರ್ಯಕ್ರಮ ನಡೆಸಿದಾಗ ಮಕ್ಕಳು ಎಲ್ಲಿ ಪ್ರತಿಭೆ ಇದೆ, ಎಲ್ಲಿ ಅಡುಗೆ ಅಂತ ಗೊತ್ತಾಗಲ್ಲ. ಯಾವ ಮಗನಲ್ಲಿ ಇರ್ತಾರೋ, ಎಲ್ಲಿರ್ತಾರೋ. ಈ ಶಾಲೆಯ ಮಕ್ಕಳು ಒಂದಿನ ಯಾವುದೋ ಪ್ರಧಾನಮಂತ್ರಿ ಆಗೋದು, ರಾಷ್ಟ್ರಪತಿ ಯಾರು ಗೊತ್ತಿಲ್ಲ ಇವತ್ತು. ಆಗ ಹೇಳು ರಜನಿಕಾಂತ್ ಅವರು ಕನ್ನಡ ಶಾಲೆ ಓದಿ ಎಲ್ಲೋ ಇದು ವಿದ್ಯಾಮಟ್ಟಕ್ಕೆ ಹೋಗಿದ್ದಾರೆ. ಆ ಪ್ರತಿಭೆನ ಹೇಗೆ ಅಂತ ಗೊತ್ತಾಗಲ್ಲ. ನಾವು ಏನಿಲ್ಲ ಅನ್ಕೋಬಾರ್ದು, ಎಲ್ಲ ಮೂಲಿದ್ರು ಕೂಡ ಒಂದು ದೊಡ್ಡ ಇದಾಗಲಿಕ್ಕೆ. ಅದೇ ರೀತಿ ರಾಜ್ಕುಮಾರ್ ಎಲ್ಲಿದ್ರು, ಈಗ ಮನೆ ನೋಡಿ, ಈಗ ಯಾವುದೋ ಈಗ ಟಿವಿ ಬರ್ತಾ ಇತ್ತು ಇದ್ರು, ಅದು ಹನುಮಂತು ಅಂತ ಅಪ್ಪ ಕುರಿಕಾಯಿ ಹುಡುಗ ಹಾಡು ಹೇಳ್ಕೊಂಡು ಯಾವುದೋ ಕೆಲಸರಿಗೆ ಹುಡುಗ ಇವತ್ತು 5,000 ಜನ ಅವ್ನ ಹುಡುಗಿಗೆ ಓಟ್ ಹಾಕಿದ್ದಾರೆ ಅಂತಂದ್ರೆ 5 ಕೋಟಿ, ಸಾರಿ 5,000 5 ಕೋಟಿ ಜನ ಓಟ್ ಹಾಕಿದ್ದಾರೆ ಅಂದ್ರೆ ಆ ಪ್ರತಿಭೆಗೋಸ್ಕರ ಹಾಕಿದ್ದಾರೆ. ಅವನ ನಡತೆಗೋಸ್ಕರ ಹಾಕಿದ್ದಾರೆ. ಅದೇ ರೀತಿ ಮಕ್ಕಳೇ, ನೀವು ಕೂಡ ಈ ಶಾಲೆಯಲ್ಲಿ ಬೆಳ್ಕೊಂಡು ಒಳ್ಳೆ ಇಂಥ ಶಾಲೆ ಓದಿದೆ, ಈ ಶಾಲೆಗಳಿಂದ ನಾನು ಈ ಮಟ್ಟಕ್ಕೆ ಬೆಳೆದೆ, ಯಾವುದೇ ಮಟ್ಟಕ್ಕೆ ಬೆಳೆದೆ, ಆ ಶಾಲೆಯನ್ನು ಮತ್ತು ಇಲ್ಲಿ ಪಾಠ ಕಲಿಸಿದ ಗುರುಗಳನ್ನ ಯಾವತ್ತೂ ಮರಿಬೇಡಿ. ಇನ್ನಿದ್ದ ಕಾರ್ಯಕ್ರಮಗಳು ನೋಡೋ ಉಲ್ಲಾಸದಲ್ಲಿದ್ದೀರಿ, ಹಾಗಾಗಿ ಹೆಚ್ಚಿಗೆ ಮಾತಾಡೋದಿಲ್ಲ. ಎಲ್ಲರೂ ಹೊಂದಿಸ್ತಾ ಇರೋ ಮಾತುಗಳು ಮುಗಿಸ್ತೀನಿ. ಬಂಧುಗಳೇ, ನಿಮ್ಮ ಮಕ್ಕಳ 2025ನೇ ಸಾಲಿನ ಪ್ರತಿಭಾ ಪ್ರದರ್ಶನ ಹಾಗೂ ಶ್ರೀ ಪಟೇಲ್ ಗುಂಡಪ್ಪ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ನ್ಯಾಷನಲ್ ಇಂಗ್ಲಿಷ್ ಪಬ್ಲಿಕ್ ಶಾಲೆ, ಶ್ರೀ ಪಟೇಲ್ ಗುಂಡಪ್ಪ ಪದವಿ ಪೂರ್ವ ಕಾಲೇಜಿನ 2025ನೇ ಈ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಸಾಕ್ಷೀಕರಿಸಿದಂತಹ ಕರ್ನಾಟಕ ರಾಜ್ಯದ ಶ್ರೀ ಹಳ್ಳಿಕಾರ ಮಠದ ಪೀಠಾಧಿಪತಿಗಳು ಸುಮಾರು 15 ವರ್ಷಗಳ ಕಾಲ ಆಸ್ಟ್ರೇಲಿಯಾ ದೇಶದಲ್ಲಿ ಇಸ್ಕಾನ್ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣನ ಸಾನ್ನಿಧ್ಯವನ್ನು ವಹಿಸಿ ಈ ಭಾರತದ ವೇದ ಉಪನಿಷತ್ತುಗಳನ್ನು, ಸನಾತನ ಧರ್ಮದ ಪ್ರಚಾರವನ್ನು ಕೈಗೊಂಡಿದ್ದಂತಹ ಹಾಗೂ ಈಗ ಹಾಲಿ ಶ್ರೀ ಹಳ್ಳಿಕಾರ ಮಠ ಶೆಟ್ಟಿಗೊಂಡನಹಳ್ಳಿ ತುರುವೇಕೆರೆ ತಾಲೂಕಿನಲ್ಲಿ ಇಂತಹದ್ದೇ ಒಂದು ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿ ಶ್ರೀ ಕೃಷ್ಣನ ಆರಾಧಕರಾಗಿರತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಸುಮಾರು 30 ವರ್ಷಗಳಿಂದ ಆವಳಹಳ್ಳಿ ಗ್ರಾಮದ ಈ ಪ್ರದೇಶದಲ್ಲಿ ಪುಟ್ಟ ಕನ್ನಡ ಶಾಲೆಯಾಗಿ ಪ್ರಾರಂಭವಾದಂತಹ ಈ ಪಟೇಲ್ ಗುಂಡಪ್ಪ ಶಿಕ್ಷಣ ಸಂಸ್ಥೆ ಮಾನ್ಯ ವಿಧಾನಸಭಾ ಸದಸ್ಯರು, ಜನಪ್ರಿಯ ಶಾಸಕರು, ಈ ನಾಡಿನ ಮಾಜಿ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಹೇಳಿದ ಹಾಗೆ ಪ್ರಾಥಮಿಕದಿಂದ ಪದವಿಯ ತನಕ ಒಂದು ಕನಿಷ್ಠ ಶುಲ್ಕವನ್ನು ಪಡೆದು ಈ ಸಂಸ್ಥೆ ತನ್ನದೇ ಆದಂತಹ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಇದರಲ್ಲಿ ನಮ್ಮ ಶಾಲೆಯ ಪಕ್ಕದಲ್ಲೇ ಇದ್ದಂತಹ ಮತ್ತೊಂದು ಆದರ್ಶ ಶಾಲೆ, ಅದರ ಮುಖ್ಯಸ್ಥರು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದ ನಿರ್ದೇಶಕರು ನನ್ನ ಆತ್ಮೀಯರಾದ ಶ್ರೀ ವೆಂಕಟರಾಮೇಗೌಡರು ಹಾಗೂ ನಮ್ಮ ಶಾಲೆಗೆ ಮಾನ್ಯ ಶ್ರೀ ಡಾಕ್ಟರ್ ಬಿ ನಾಗರಾಜರವರು, ಸಮಾಜ ಸೇವಕರು, ಅವಿನಾಭಾವ ಸಂಬಂಧ ಹಾಗೂ ನಮ್ಮ ಈ ಸಂಸ್ಥೆಯ ಮತ್ತೊಂದು ನಮ್ಮ ದೇವೇಶೆಟ್ಟಿ ಅವರು ಹೇಳಿದಾಗೆ ಬೆನ್ನೆಲುಬು ಬೇಟರಾಯನಪುರದ ಶ್ರೀ ಶಾರದಾ ವಿದ್ಯಾಪೀಠ, ಆ ಶಾರದಾ ವಿದ್ಯಾಪೀಠದ ಕೋಶಾಧ್ಯಕ್ಷರಾಗಿ ಡಿ ಕೆ ಅಶ್ವತ್ಥನಾರಾಯಣ
ಮಾಜಿ ಅಧ್ಯಕ್ಷರು ನಿರ್ದೇಶಕರಾಗಿ BM ಗಂಗಣ್ಣ ಇವರುಗಳು ಇಂತಹ ಈ ಒಂದು ಸ್ಫೂರ್ತಿ ಸಭೆಗೆ ಸಾಕ್ಷಿಯಾಗಿ ಬಂದು ನಮ್ಮ ಈ ಪ್ರಾಥಮಿಕದಿಂದ ಪದವಿ ಪೂರ್ವ ತನಕ ಮಕ್ಕಳು ಏನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಕಲಾ ಪ್ರದರ್ಶನ, ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ಬಂದಿರತಕ್ಕಂಥವರು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ BN ಶಂಕರ್, ಉಪಾಧ್ಯಕ್ಷರಾದ BM ಶಿವಕುಮಾರ್, ಖಜಾಂಚಿಗಳಾದ BM ವೇಣುಗೋಪಾಲ್, ಉಪಾಧ್ಯಕ್ಷರಾದ BM ಗೋಪಾಲ್ ಕೃಷ್ಣ ಹಾಗೂ ಶಾರದಾ ವಿದ್ಯಾಪೀಠದ ನಿರ್ದೇಶಕರು, ನಮ್ಮ ಸಂಸ್ಥೆಯ ಹಿತೈಷಿಗಳಾದ T ರಾಮಣ್ಣನವರು ಹಾಗೂ ನಮ್ಮ ಸಂಸ್ಥೆಯ ಮತ್ತೋರ್ವ ಹಿತೈಷಿಗಳು, ಈ ನಾಡಿನ ಬರಹಗಾರರಾದಂಥ ಸನ್ಮಾನ್ಯ ಶ್ರೀ ರಂಗಪ್ಪ ಮಾದಲಗೆರೆಯವರು ಹಾಗೂ ನನ್ನ ಎಲ್ಲ ನೆಚ್ಚಿನ ಪೋಷಕ ಬಂಧುಗಳು, ನೀವೆಲ್ಲ ಇವತ್ತಿಲ್ಲಿದ್ದೀರಿ. ಪ್ರಿಯ ಬಂಧುಗಳೇ, ನಿನ್ನೆ ಮೊನ್ನೆ ತಾನೇ ಅಂತರ್ಜಾಲದಲ್ಲಿ ಕನ್ನಡ ನಾಡಿನ ಕುಡಿ ಕಲಾವಿದ ರಜನಿಕಾಂತ್ ಒಂದು ಮಾತನ್ನು ಹೇಳಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ, ನೀವೆಲ್ಲ ನೋಡಿರ್ಬೋದು. ನಾನು APS ಶಾಲೆಯಲ್ಲಿ, ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದಂಥವನು. ನಂತರ APS ಜೂನಿಯರ್ ಕಾಲೇಜಿಗೆ ನಾನು ಸೇರಿಕೊಂಡೆ. ಈ ಬೆಂಗಳೂರಿನ ನಿವಾಸಿಯಾಗಿದ್ದಾಗ ನಾನು ನನ್ನ ಶಾಲೆಯಲ್ಲಿ ನನ್ನ ಶಿಕ್ಷಕರು ನನಗೆ ಪ್ರೋತ್ಸಾಹದಾಯಕವಾಗಿ ನಾಟಕವನ್ನ, ಸಂಗೀತವನ್ನ, ನೃತ್ಯವನ್ನ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಇವತ್ತು ನಾನು ಬಹಳ ಘಂಟಾಘೋಷವಾಗಿ, ಬಹಳ ವಿಧೇಯಕನಾಗಿ, ಬಹಳ ವಿನಯವಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ನನ್ನನ್ನ ಈ ಕಲಾರಂಗಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿಗಳಲ್ಲ, ನನ್ನ ದೇವರಲ್ಲ, ನನ್ನ APS ಶಾಲೆಯ ಶಿಕ್ಷಕರು ನನಗೆ ನಾಟಕದಲ್ಲಿ ಅವಕಾಶವನ್ನು ಮಾಡಿಕೊಡೋದಕ್ಕೆ ಕೊಟ್ಟು ನಾನು ಇವತ್ತು ಈ ಜಗತ್ತಿನ ಒಬ್ಬ ಶ್ರೇಷ್ಠ ಕಲಾವಿದ ಅಂತ ಏನಾದ್ರು ನೀವು ಕರೆದ್ರೆ ಅದು ನನ್ನ ಶಾಲೆ, ಅದು ನನ್ನ ಶಾಲಾ ವಾರ್ಷಿಕೋತ್ಸವ ಅನ್ನತಕ್ಕಂಥ ಮಾತನ್ನ ಹೇಳ್ತಾನೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮಕ್ಕಳು ಏನೂ ಅರಿವಿಲ್ಲದ ಹಾಗೆ ಎಲ್ಲ ಶಾಲಾ ಕೊಠಡಿಗಳಲ್ಲಿ ತಮ್ಮ ವೇಷಭೂಷಣಗಳನ್ನು ಹಾಕಿಕೊಂಡು ನಿಮ್ಮ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅವರನ್ನ ನಾವು ಮಕ್ಕಳನ್ನ ದೇವರು ಅಂತೇವೆ ನೋಡಿ. ಆ ದೇವರಿಗೆ ಏನು ಗೊತ್ತಿಲ್ಲ ಅವಕ್ಕೆ. ಯಾರೋ ಬಣ್ಣ ಹಾಕ್ತಾ ಇದ್ದಾರೆ, ಯಾರೋ ಟೀಚರ್ ಹೇಳ್ಕೊಟ್ಟಿದ್ದಾರೆ, ಯಾರೋ ನೃತ್ಯಪಟು ಹೇಳ್ಕೊಟ್ಟಿದ್ದಾರೆ. ಆದರೆ ಅವನಲ್ಲಿ ಸುಪ್ತವಾಗಿರತಕ್ಕಂತಹ ಅಭೂತಪೂರ್ವವಾದಂತಹ ಕಲೆ, ಒಬ್ಬ ರಾಜ್ಕುಮಾರ್ ಅಂತವನು, ಒಬ್ಬ ರಜನಿಕಾಂತ್ ಅಂತವನು, ಒಬ್ಬ ವಿಷ್ಣುವರ್ಧನ್ ಅಂತವನು, ಒಬ್ಬ ಕಲ್ಪನಾ ಜಯಂತಿ ಅಂತಹ ಶ್ರೇಷ್ಠ ಕಲಾವಿದರಾದಂಥವರು ಅವರಲ್ಲಿ ಅಡಗಿದೆ. ಆ ಅಡಗಿರೋದನ್ನ ಪ್ರದರ್ಶನ ಮಾಡೋದಕ್ಕೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ವರ್ಷದ ಕೊನೆಯಲ್ಲಿ ಇಂತಹ ವಾರ್ಷಿಕೋತ್ಸವವನ್ನು ಮಾಡ್ತಾರೆ. ಅಂತಹ ಸಾಂಸ್ಕೃತಿಕ ಉತ್ಸವಕ್ಕೆ ಇವತ್ತು ಸೆಲೆಯಾಗಿ ಸ್ಫೂರ್ತಿ ಅನ್ನತಕ್ಕಂತಹದ್ದು ಎಲ್ಲೋ ಅದಮ್ಯವಾಗಿ ಇರತಕ್ಕಂತಹ ದಿವ್ಯ ಚೇತನದಲ್ಲಿ ಪ್ರತಿಯೊಬ್ಬನಲ್ಲೂ ಇರ್ತದೆ. ಅದನ್ನೇ ಈ ರಾಷ್ಟ್ರದ ಕವಿ ಕುವೆಂಪು ಬಹಳ ಅದ್ಭುತವಾಗಿ ಹೇಳ್ತಾರೆ. ಓ ನನ್ನ ಚೇತನ ಅರುಣಿ ಓ ನನ್ನ ಪಟೇಲ್ ಗುಳ್ಳಪ್ಪ ವಿದ್ಯಾಸಂಸ್ಥೆ ವತಿಯಿಂದ ಸ್ಫೂರ್ತಿ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಮುಸ್ಸಂಜೆಯ ಸರಳ ಸಂಭ್ರಮದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಇತ್ತೀಚೆಗೆ ನಾವು ಮುಖ್ಯವಾದ ಕೆಲಸದ ಮೇಲೆ ಹೋಗಿರ್ತಕ್ಕಂಥ ತಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರೇ, ಹಾಗೆಯೇ ಪರಮಪೂಜ್ಯ ಶ್ರೀ 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 ಬಾಲಕೃಷ್ಣ ಶ್ರೀರಾಮ ಸ್ವಾಮೀಜಿಯವರ ಪಾದಾರಕ್ಕೆ ಸಲ್ಲಿಸಿದ ಅವರು ಕೂಡ ತಮ್ಮ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತ ಅವರನ್ನು ಕೂಡ ಈ ಒಂದು ಸಂಘಟನೆ ನೆನೆಸ್ಕೊಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪಟೇಲ್ ಗುಳ್ಳಪ್ಪ ಶಾಲೆಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಪಟೇಲ್ ಪಾಂಡವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಶಿಕ್ಷಕರು ವೃಂದವರೇ, ಶಿಕ್ಷಕೇತರ ವೃಂದವರೇ, ವಿದ್ಯಾರ್ಥಿಗಳೇ, ಅದೆಲ್ಲಕ್ಕಿಂತ ಹೆಚ್ಚಾಗಿ ವೇದಿಕೆ ಮೇಲೆ ಮುಂಭಾಗ ಆಸೀನವಾಗಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ, ಸಾಮಾನ್ಯ ನಮಗೆ ಗೊತ್ತು, ಇದ್ಯಾರೂ ಭಾಷಣ ಕೇಳೋಕೆ ಬಂದಿಲ್ಲ. ತಮ್ಮ ಮಕ್ಕಳ ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಂದರ್ಭದಲ್ಲಿ ಅವರ ನೃತ್ಯವನ್ನು ವೀಕ್ಷಿಸುವ ಬಂದಿದ್ದೀರಿ. ಆದರೆ ಈ ಶಾಲೆಯು
ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪದ್ಧತಿಯಿಂದ ಅವನ್ನ ಹೊಂದ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವನ್ನು ಪಡ್ತಕ್ಕಂಥ ವಿಚಾರ ಅಂತ ಹೇಳ್ತಾ, ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ಯಾವ ಮಕ್ಕಳು ಕೂಡ ದಡ್ರೇನಲ್ಲ, ಎಲ್ಲ ಮಕ್ಕಳು ಬುದ್ಧಿವಂತರೆ. ಒಬ್ಬರು ಶಿಕ್ಷಣದಲ್ಲಿರ್ಬೋದು, ಇನ್ನೊಬ್ಬರು ಸ್ಪೋರ್ಟ್ಸಲ್ಲಿರ್ಬೋದು, ಇನ್ನೊಬ್ಬರು ಕಲ್ಚರಲ್ ಚಟುವಟಿಕೆಗಳಿರ್ಬೋದು, ನೃತ್ಯದಲ್ಲಿರ್ಬೋದು, ಇದೆಲ್ಲವನ್ನ ಪತ್ತೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಈ ಪಟೇಲ್ ಗುಳ್ಳಪ್ಪ ವಿದ್ಯಾಸಂಸ್ಥೆ. ನಾನು ವಿದ್ಯಾರ್ಥಿಗಳನ್ನು ಮಾತಾಡೋಕ್ಕೆ ಬಯಸ್ತೀನಿ. ಇವತ್ತು ಕಷ್ಟಪಟ್ಟರೆ ನಾಳೆ ಸುಖ, ಇವತ್ತು ಸುಖ ಪಟ್ಟರೆ ನಾಳೆ ಕಷ್ಟ. ಇವೆರಡ ಮಾತನ್ನು ಅರ್ಥಕೊಂಡಾದರೆ ಮುಂದೆ ನಿಮ್ಮ ಭವಿಷ್ಯ ಉತ್ತಮ ಸ್ಥಿತಿಯಲ್ಲಿ ಹೋಗುವುದಕ್ಕೆ ಯಾವುದೇ ಸಂಶಯ ಇಲ್ಲ. ನಾನು ಪೋಷಕರಿಗೂ ಕೂಡ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೇನು ಎಕ್ಸಾಮ್ ನಿಮ್ಮದು ಮಾರ್ಚ್ 21 SSLC ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ. ತಾವೇನು ಮಾಡ್ತೀರಾ, ಈ TV ಮುಂದೆ ಕೂತ್ಕೊಂಡು ಧಾರಾವಾಹಿಗಳನ್ನು ನೋಡ್ತಾ ಇರ್ತೀರಾ, ಮನೆಯಲ್ಲಿ ಮಕ್ಕಳುಗಳು ರೂಮ್ನಲ್ಲಿ ಓದ್ತಾ ಇರ್ತಾರೆ. ಅವ್ರು ಓದ್ತಾ ಇರಲ್ಲ, ನಮ್ಮ ಮಮ್ಮಿ ಧಾರಾವಾಹಿ ನೋಡ್ತಾ ಇದ್ದಲ್ಲ, ನನ್ನ ಅಷ್ಟು ಕಡೆ ಗಮನ ಇರ್ತದೆ ಹೊರತು ಪುಸ್ತಕದ ಬಗ್ಗೆ, ವಿಷಯಗಳ ಬಗ್ಗೆ ಗಮನ ಇರಲ್ಲ. ದಯವಿಟ್ಟು ಅದನ್ನು ಒಂದು 2 ತಿಂಗಳು ದಯವಿಟ್ಟು ನೀವು ಅದನ್ನು ಸೈಡ್ಗಿಟ್ಟು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ತಮ್ಮನ್ನು ವಿನಂತಿಸಿಕೊಳ್ತಾ, ಪೋಷಕ ಬಾಂಧವರು ಪ್ರತಿಯೊಂದು ಹಂತದಲ್ಲೂ ಕೂಡ ತಮ್ಮ ಮಕ್ಕಳ ಚಲನವಲನಗಳ ಬಗ್ಗೆ ಕೂಡ ಗಮನವನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ, ತಾವುಗಳು ತಮ್ಮ ಮಕ್ಕಳು ನಾವು SSLC ಓದ್ತಾ ಇದ್ದಾಗ ಅಟ್ಲೀಸ್ಟ್ 35ರಿಂದ 40% ತಗೊಂಡ್ರೆ ಇಡೀ ಊರಲ್ಲೆಲ್ಲ ಗೊತ್ತಾಗ್ತಿದ್ದು. ಇವಾಗ 80%, 90% ತಗೊಂಡು 80%, 90% ಅಂತ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮ ಸ್ಥಿತಿಗೆ ಕೊಂಡೊಯ್ಯತಕ್ಕಂಥ ಈ ಪಟೇಲ್ ವಿದ್ಯಾಸಂಸ್ಥೆ ಇನ್ನೂ ಮತ್ತಷ್ಟು ಉತ್ತಮಕ್ಕೆ ಹೋಗಲಿ, ಉತ್ತಮ ಸ್ಥಿತಿಯ ಹಂತವನ್ನು ತಲುಪಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಕೂಡ ತುಂಬ ಅಭಿನಂದನೆ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ವಂದನೆಯನ್ನು ಅರ್ಪಿಸಿ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶೈಕ್ಷಣಿಕ, ಸಾಹಿತ್ಯಿಕ ಜೊತೆಗೆ ಸಾಮಾಜಿಕ ನೆಲೆಗಟ್ಟಿನ ಕಳಕಳಿಯಲ್ಲಿ ಪಟೇಲ್ ಗುಳ್ಳಪ್ಪ ಎನ್ನುವಂಥ ಈ ಜ್ಞಾನ ಕಾಶಿಯನ್ನು ಸೃಷ್ಟಿ ಮಾಡಿದಂಥ ಆವಲಹಳ್ಳಿಯ ಕೆಂಪೇಗೌಡರು ಅಂತಲೇ ಕರೆಸಿಕೊಳ್ಳಲು ಸಾಧ್ಯತೆ ಇರತಕ್ಕಂಥ ಡಾಕ್ಟರ್ BM ಪಟೇಲ್ ಪಾಂಡು ಅವರೇ, ಇನ್ನೊಬ್ಬ ಶೈಕ್ಷಣಿಕ ಸಾಧಕ, ವಿಶೇಷವಾದಂಥ ಶಾಲೆಯನ್ನು ಎಕ್ಸಲೆಂಟ್ ಆಗಿ ನಡೆಸ್ತಾ ಇರ್ತಕ್ಕಂಥ ಶ್ರೀಯುತ ವೆಂಕಟರಮಣೇಗೌಡ ಅವರೇ, ಸಾಮಾಜಿಕ ಸೇವೆಯನ್ನು ಒಂದು ಪಣವಾಗಿಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಆತ್ಮೀಯರು, ಹೆಮ್ಮೆಯ ವ್ಯಕ್ತಿತ್ವ ಆಗಿರ್ತಕ್ಕಂಥ ನಾಗರಾಜ್ ಸರ್ ಅವರೇ, ವೇದಿಕೆಯಲ್ಲಿ ನಾವು 2 ಸಂಸ್ಥೆಯ ಬೆನ್ನೆಲುಬುಗಳನ್ನು ಕಾಣಬಹುದು. ಶಾರದಾ ಶಿಕ್ಷಣ ಸಂಸ್ಥೆ ಈ ವಲಯದ ಅತ್ಯಂತ ಶ್ರೇಷ್ಠ ಶಿಕ್ಷಣ ಸಂಸ್ಥೆ, ಅದೇ ರೀತಿಯಲ್ಲಿ ಪಟೇಲ್ ಗುಳ್ಳಪ್ಪ ಶಿಕ್ಷಣ ಸಂಸ್ಥೆಯ ಎಲ್ಲ ಸಹೋದರ ಭಾತೃತ್ವದ ಸಂಕೇತಗಳಾಗಿ ರಾರಾಜಿಸತಕ್ಕಂಥ BM ಪಟೇಲ್ ಪಾಂಡು ಅವರ ಸಹೋದರರೇ, ಈ ಸಂಸ್ಥೆಯ ಹೆಮ್ಮೆಯ CEO ಆದಂಥ DP ಹರ್ಷ ಅವರೇ, ಸಂಸ್ಥೆಯ ಪ್ರಾಂಶುಪಾಲರುಗಳೇ, ಮುಖ್ಯೋಪಾಧ್ಯಾಯರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರೀತಿಯ ಪೋಷಕರೇ, ಮುದ್ದಿನ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಿಕ್ಷಣಾಭಿಮಾನಿಗಳೇ, ಪಟೇಲ್ ಗುಳ್ಳಪ್ಪ ಶಿಕ್ಷಣ ಸಂಸ್ಥೆಯನ್ನ ನಾನು ಆವಲಹಳ್ಳಿಗೆ ಬಂದಾಗಿನಿಂದ ಗಮನಿಸ್ತಾ ಇದ್ದೆ. ಪಟೇಲ್ ಪಾಂಡವರಲ್ಲಿ ಶೈಕ್ಷಣಿಕವಾದಂಥ ದೃಷ್ಟಿಕೋನ ಇದೆ. ಅವರು ಯಾವಾಗಲೂ ಶಿಕ್ಷಣವನ್ನು ಒಂದು ವ್ಯಾಪಾರವಾಗಿ, ವ್ಯವಹಾರವಾಗಿ ಮಾಡಿಕೊಳ್ಳದೆ ಸಮಾಜದ ಓರೆಕೋರೆಯನ್ನು ತಿದ್ದುವುದಕ್ಕೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಒಂದು ಪಣವನ್ನು ತೊಟ್ಟಂಥ ವಿಶೇಷವಾದಂಥ ವ್ಯಕ್ತಿತ್ವ ಅವರು. ನನಗೆ ಒಂಥರ ಹೆಮ್ಮೆ ಅವರನ್ನು ಕಂಡು. ನಾನೊಂದು ವಾರಕ್ಕೊಂದ್ಸಲಾದರೂ ಅವರನ್ನು ಮಾತಾಡಿಸ್ತೇನೆ. ಮಾತಾಡಿದಾಗಲೆಲ್ಲ ಏನಾದರೂ ಒಂದು ಹೊಸ ವಿಚಾರಗಳು, ಹೊಸ ಅನುಭವಗಳು ಸಿಗ್ತದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಹುದ್ದೆಯಲ್ಲಿದ್ದರೂ ಕೂಡ ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಎಲ್ಲ ಶಿಕ್ಷಕರಿಗೆ, ಶಿಕ್ಷಕಿಯರಿಗೆ ಒಂದು ಮಾದರಿಯಾಗಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥವರು ಖಂಡಿತವಾಗಿಯೂ ಅಭಿನಂದನಾರ್ಹರು. ಚಪ್ಪಾಳೆ ಹೊಡಿತೀರಿ, ಕಡಿಮೆ ಆಯ್ತಾ ಅಂತ ಹೇಳಿ.
ರಕ್ತ ಸಂಚಾರ ಚೆನ್ನಾಗಾಗ್ತದೆ, ಕ್ರಿಯಾಶೀಲತೆ ಬರ್ತದೆ ಅಂತ ಪಾಪ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅಂತ ಶ್ರೇಷ್ಠ ವ್ಯಕ್ತಿತ್ವದ ನಮಗೆ ಒಂದು ಕರೆ ಮಾಡಿ ಕರೆದು ಇವತ್ತು ಬರಲೇಬೇಕು ಅಂತ ಹೇಳಿ ಆಕ್ಚುಲಿ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಇವತ್ತು. ಆದರೂ ಕೂಡ ಇಲ್ಲ, ಆ ಸರ್ ಕರೆದಾಗ ಹೋಗದೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಬಂದಿದ್ದೇನೆ. ಅದು ಅವರು ಶೈಕ್ಷಣಿಕವಾಗಿ ಮಾಡಿರ್ತಕ್ಕಂಥ ಸಾಧನೆಗೆ ಒಂದು ಉದಾಹರಣೆ ಆಗ್ತದೆ. ಇಲ್ಲಿಯ ವಾತಾವರಣ, ವ್ಯವಸ್ಥೆ ಮಾಡರ್ನ್ ಆಗಿ ಎಜುಕೇಶನ್ ಅನ್ನು ಬದಲಾಯಿಸಿಕೊಳ್ಬೇಕು ಅನ್ನುವಂಥ ಒಂದು ವಿಚಕ್ಷಣತೆ ಜೊತೆಗೆ ಶಿಸ್ತು, ಇನ್ನಷ್ಟು ಬದಲಾವಣೆಯನ್ನು ತರಬೇಕು. ಒಂದು ಮಗು ಪ್ರೀನರ್ಸರಿಗೆ ಅಡ್ಮಿಷನ್ ಆದರೆ ಡಿಗ್ರಿ ಮುಗಿಸಿ ತನ್ನ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ನನ್ನ ಈ ಶಿಕ್ಷಣ ಸಂಸ್ಥೆ ಒಂದು ಕನಸಾಗಬೇಕು ಅನ್ನುವಂಥ ಕನಸು ಕಂಡಂಥ ವ್ಯಕ್ತಿತ್ವ ಅವರು. ಅವರ ಜೊತೆಗೆ ಎಲ್ಲ ಶಿಕ್ಷಕ ಬಂಧುಗಳು ಕಟಿಬದ್ಧರಾಗಿದ್ದಾರೆ. ಅವರಿಗೆಲ್ಲರೂ ಕೂಡ ಭಗವಂತ ಇನ್ನಷ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ. ಪ್ರೀತಿಯಿಂದ ಕರೆದಂಥ ನಿಮಗೆ, ನನ್ನ ಮಾತುಗಳಿಗೆ ಕಿವಿಯಾದಂಥ ಎಲ್ಲ ಸಹೃದಯ ಮನಸ್ಸುಗಳಿಗೆ ವಂದಿಸಿ ನನ್ನ ಮಾತನ್ನು ಆತ್ಮರಕ್ಷಣೆಗಾಗಿ ಬಳಸುವಂತಹ ಒಂದು 2024-25. I would like to take a moment to Mr. Santosh, Mr. Rahul and Mr. Nanda, who have helped our students prepare for this event. Their guidance and support have been invaluable. I would like to express heartfelt thanks to them. Pre-nursery kids are waiting to entertain you. Get ready for a whirlwind of excitement and joy. Smile on the face, with love in our hearts, with joy in the
ತಿಳಿಸುತ್ತಾ ಈ ದಿನದ ವೇದಿಕೆ ಕಾರ್ಯಕ್ರಮವನ್ನು ಹಿರಿಯರ ಅಪ್ಪಣೆಯನ್ನು ಪಡೆದು ಪ್ರಾರಂಭಿಸುತ್ತಿದ್ದೇವೆ. ನಾವು ಈ ದಿನ ಇಲ್ಲಿ ನಮ್ಮ ಶ್ರೀ ಪಟೇಲ್ ಗುಳ್ಳಪ್ಪ ಶಿಕ್ಷಣ ಸಂಸ್ಥೆಗಳ ನಡೆಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಶ್ರೀಮತಿ ಭಾನುರೇಖಾ ಮೇಡಮ್ ಅವರು. ದೇವಾಲಯಕ್ಕೆ ಹೋದರೆ ಕಣ್ಣು ಮುಚ್ಚಿ ಬೇಡಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚುವುದು ದೇವಾಲಯ, ಕಣ್ಣನ್ನು ತೆರೆಸುವುದು ಗ್ರಂಥಾಲಯ. ಗ್ರಂಥಾಲಯವನ್ನು ನಿಮ್ಮ ಮನೆ ಮಾಡಿಕೊಳ್ಳಿ, ಆಗ ಇಡೀ ಜಗತ್ತು ನಿಮ್ಮ ಮುಂದೆ ತಲೆಬಾಗುತ್ತದೆ ಎಂದು ಹೇಳುತ್ತಾ ಸ್ಫೂರ್ತಿ 2025ರ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಲಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿಯವರು, ಪೀಠಾಧಿಪತಿಗಳು, ಶ್ರೀ ಅರಳಿಕಾರರ ಮಠ, ತುರುವೇಕೆರೆ, ತುಮಕೂರು ಜಿಲ್ಲೆ. ಶ್ರೀಗಳ ಪಾದಕಮಲಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ ಶ್ರೀಗಳ ದಿವ್ಯ ಸಾನ್ನಿಧ್ಯ ವಹಿಸುವುದರ ಜೊತೆಗೆ ನಿಮ್ಮೆಲ್ಲರ ಅದ್ದೂರಿ ಚಪ್ಪಾಳೆ ಬೇಕು. ಸ್ವಾಮೀಜಿಯವರಿಗೆ ಸ್ವಾಗತಿಸುವಂತಹ ಎಂ ಕೃಷ್ಣಪ್ಪನವರು, ಜನಪ್ರಿಯ ಶಾಸಕರು, ವಿಜಯನಗರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು. ಸರಳ ಸಜ್ಜನಿಕೆಯನ್ನು ಆಲಿಸಿದರೆ ಶ್ರೀ ಕೃಷ್ಣಪ್ಪನವರು ಬೆಂಗಳೂರಿನ ವಿಜಯನಗರವನ್ನು ಕನಸಿನ ಕ್ಷೇತ್ರವನ್ನಾಗಿ ಮಾಡಲು ಹೊರಟಿದ್ದಾರೆ. ಶಿಕ್ಷಣ, ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ನೀಡುತ್ತಾ ಕ್ಷೇತ್ರದ ಹೃದಯಭಾಗದಲ್ಲಿ ವಾಸಿಸಿ ಜನಸಾಮಾನ್ಯರ ನೋವುಗಳಿಗೆ ಸ್ಪಂದಿಸುತ್ತಿರುವಂತಹ ಇವರು ತಮ್ಮ ಸಕಾಲಕ್ಕೆ ಆಗಮಿಸಿ ಪ್ರಸ್ತುತ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಅದ್ದೂರಿ ಚಪ್ಪಾಳೆಯನ್ನ ನೀಡಬೇಕು. ನೋಡಿ, ಚಪ್ಪಾಳೆ ಹೊಡೆಯೋದಕ್ಕೆ ಮೋದಿ ಅವರು GST ಏನು ವಿಧಿಸಲ್ಲ. ಇಲ್ಲಂದ್ರೆ ಚಪ್ಪಾಳೆ ಹೊಡೆಯೋದ್ರಿಂದ ಒಂದು ನಿಮ್ಮ ಕೈಲಿರೋ ಡಸ್ಟ್ ಹೋಗುತ್ತೆ, ಎರಡನೇದು ರಕ್ತ ಪರಿಚಲನೆ ಚೆನ್ನಾಗಿ. ಹಾಗೆ ಬಯಸ್ತೇನೆ. ಹಾಗೆ ಇನ್ನೋರ್ವ ಆಡಳಿತ ಮಂಡಳಿಯ ಸದಸ್ಯರಾದ ಆಗಮಿಸಿ ಪ್ರಸ್ತುತ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಹಾಗೆ BM ಪಟೇಲ್ ಗೋಪಾಲಕೃಷ್ಣರವರು ಉಪಾಧ್ಯಕ್ಷರು, ಇವರು ಸಹ ಪ್ರಸ್ತುತ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಶ್ರೀ ಶಾರದಾ ವಿದ್ಯಾಪೀಠ ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಸಕಾಲಕ್ಕೆ ಆಗಮಿಸಿ ನಿಮ್ಮೆಲ್ಲ ಮಕ್ಕಳನ್ನ ಸಿದ್ಧಗೊಳಿಸಿ ಬಂದಿರುವಂತಹ ಪೋಸ್ಟ್ ಅಂತ BM ವೇಣುಗೋಪಾಲ್. ಆಕ್ಚುಲಿ ಈ ಕಾರ್ಯಕ್ರಮದ ಫಲಾನುಭವಿಗಳು ವಿದ್ಯಾರ್ಥಿಗಳು ನಿಮ್ಮೆಲ್ಲರೂ ಕೂಡ ಒಂದು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೀರಿ ಎಂಬ ಆಶಯದೊಂದಿಗೆ the joyous occasion marking the birth of Lord Krishna. On this auspicious day, our school children came as little Radhe and Krishna. Thank you, sir. ದೈಹಿಕ ಶಿಕ್ಷಕರು ಎಲ್ಲ ಅಚ್ಚುಮೆಚ್ಚಿನ ದೈಹಿಕ ಶಿಕ್ಷಕರು ಸುಮಾರು ವರ್ಷಗಳಿಂದ ಮಕ್ಕಳಿಗೆ ಕಬಡ್ಡಿ, ವಾಲಿಬಾಲ್ ಅಲ್ಲಿ ಒಂದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದವರೆಗೂ ಸಹ ಮಕ್ಕಳು
ಕೊಟ್ಟಿದ್ದಾರೆ. ಹಾಗೂ ಚಂದ್ರಶೇಖರ್ ಅತ್ಯುತ್ತಮವಾದಂತಹ ಗಣಿತ ಶಿಕ್ಷಕರು. ಇವರು ನಮ್ಮ ಶಾಲೆಯಲ್ಲಿ ಒಳ್ಳೆಯ SSLCಯಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನು ನೀಡ್ತಾ ಬಂದಿದ್ದಾರೆ. ಹಾಗೂ ಚಿತ್ರಕಲಾ ಶಿಕ್ಷಕರು, ಇವರು ಸಹ ಒಳ್ಳೆಯ ಚಿತ್ರಕಲೆ ಮಕ್ಕಳಲ್ಲಿ ಒಳ್ಳೆಯ ಬಹುಮಾನವನ್ನು ಈ ಒಂದು ಸಮಾರಂಭದಲ್ಲೂ ಸಹ ಕೊಡಿಸ್ತಾ ಇದ್ದಾರೆ. ಒಳ್ಳೆಯ ಚಿತ್ರಕಲಾ ಶಿಕ್ಷಕರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು, ಸನ್ಮಾನದ ಮೂಲಕ ಅಭಿನಂದನೆಗಳು. ಹಾಗೂ ಮಾಲಿನಿ ಮೇಡಮ್ ಅವರು ಪ್ರಾಥಮಿಕ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಶಿಕ್ಷಣವನ್ನು ನೀಡ್ತಾ ಬಂದಿದ್ದಾರೆ. ಅದರಲ್ಲೂ ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲ 6 ಭಾಷೆಗಳು ಸಹ ಚೆನ್ನಾಗಿ ಕಲಿಸಿಕೊಂಡು ಒಳ್ಳೆಯ ಒಂದು ಅಡಿಪಾಯವನ್ನು ಹಾಕ್ತಾ ಇದ್ದಾರೆ. ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ನಮ್ಮ PUC ಮತ್ತು ಡಿಗ್ರಿ ಕಾಲೇಜನ್ನು ಮುನ್ನಡೆಸುತ್ತಿರುವಂತಹ ವರಲಕ್ಷ್ಮಿ ಮೇಡಮ್ ಅವರಿಗೆ ಗುರುಗಳಿಂದ ಸನ್ಮಾನ. ಇವರ ಚಪ್ಪಳೆ ಬರಲಿ. ಅವರ ಒಂದು ಕಷ್ಟದ ಪ್ರತಿಫಲ ಇವತ್ತು ನಾವು ಈ ಒಂದು ಸಂಸ್ಥೆಗಳು ಈ ಒಂದು ಎತ್ತರಕ್ಕೆ ಬೆಳೆದಿರುವಂಥದ್ದು. ಎಲ್ಲರನ್ನು ಸನ್ಮಾನಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿಯವರಿಗೆ, ಹಾಗೆ ವೇದಿಕೆ ಮೇಲೆ ಶಿಲ್ಪಾ ಮೇಡಮ್ ಅವರು ಬಂದಿದ್ದಾರೆ, ವೇದಿಕೆ ಮೇಲೆ ಬರಬೇಕು. ನಿರ್ಮಲಾ ಮೇಡಮ್ ಅವರು ತಮ್ಮ ಶಾಲೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿರುತ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. Give them a big round of applause. They have done a great work in bringing ಈ ಕೊನೆಯ ಕಾರ್ಯಕ್ರಮ. ಈಗ ನಮ್ಮ ಸಂಸ್ಥೆಯಿಂದ ಸನ್ಮಾನ ಸ್ವೀಕಾರ ಮಾಡಿದವರಿಗೆ ತುಂಬ ಹೃದಯದ ವಂದನೆಗಳು ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ನಂತರ ನಿಮ್ಮೆಲ್ಲರ ಅದ್ದೂರಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಫೂರ್ತಿ 2025 ಶಾಲಾ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪಟೇಲ್ ಪಂಡು ಸರ್ ಅವರಿಗೂ ಸಹ ಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ